ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಶ್ರೀ ಚತುರ್ಮಾಸ್ಯ ಸಂಕಲ್ಪ ನಿರಂಜನಿ ಪಂಚಾಯತ್ ಅಖಾಡದ ಅಧ್ಯಕ್ಷರಾದ ಶ್ರೀ 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 ಭೈರವಿ ಅಮ್ಮ ಹರಿದ್ವಾರ ಇವರು ಮತ್ತು ಪೂಜ್ಯ ಅಪ್ಪಾಜಿಯವರ ಚತುರ್ಮಾಸ್ಯವನ್ನ ಬೆಂಗಳೂರಿನ ಈಶ್ವರ ಸೇವಾ ಮಂಡಳಿ 212 ಸಂಪಿಗೆ ರಸ್ತೆ ಮಲ್ಲೇಶ್ವರಂನಲ್ಲಿ ಶ್ರೀ ಭದ್ರ ರಾಮಚಂದ್ರ ಪ್ರತ್ಯಂಗಿರ ದುರ್ಗಾ ದೇವಿಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಭಕ್ತ ಕುವರ ಶ್ರೀ ಜಯನ್ ಎಸ್ ಅಧ್ಯಕ್ಷರು, ಕರವೇ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಕಮಿಟಿ ಭಕ್ತ ಮಂಡಳಿಯವರಿಂದ ರಮೇಶ್ ಪುಟ್ಟಸ್ವಾಮಿ, ರವಿ, ವೇದನಾರಾಯಣ್, ಸತ್ಯಕಿಶೋರ್, ತಾರಾ ಸಚಿನ್, ಕರವೇ ಅಧ್ಯಕ್ಷ ಶಿವರಾಮೇಗೌಡ ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಕಾರ್ಯಕ್ರಮದ ಸೇವಾ ವಿವರಗಳು: 1 ದಿನದ ಸಂಪೂರ್ಣ ಸೇವೆ, 1 ದಿನದ ಅನ್ನದ ಸೇವೆ, ಮಹಾಪೂಜೆ, ಭಿಕ್ಷಾ ವಂದನೆ, ದೀಪಾರಾಧನೆ, ತೊಟ್ಟಿಲ ಸೇವೆ, ಗಣಪತಿ ರಂಗಪೂಜೆ, ಅಮ್ಮನಿಗೆ ತುಲಾಭಾರ ಸೇವೆ. ಪ್ರತಿ ಶುಕ್ರವಾರ ಬೆಳಗ್ಗೆ 11ರಿಂದ ಸಾಮೂಹಿಕ ತಾಯಂದಿರ ಕುಂಕುಮಾರ್ಚನೆಗೆ ಸಮಯಕ್ಕೆ ಸರಿಯಾಗಿ ಬಂದು ಎಲ್ಲರೂ ಭಾಗವಹಿಸಲು ಈ ಮೂಲಕ ಕೋರಿಕೊಳ್ಳಲಾಗಿದೆ. भैरवी अम्मा की, गणपति महाराज की। ಅನುಗ್ರಹದ ಇಚ್ಛೆಯಿಂದ ಪಾದ ಬೆಳೆಸುವುದಕ್ಕೆ ಶಂಕರ್ ಇವರು ಬೆಂಗಳೂರಿನ ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿರುವ ಮಹಾನ್ ಸಾಧಕರ ಅವರೊಂದಿಗೆ ಈ ಕಾರ್ಯಕ್ರಮದ ವಿದ್ಯುತ್ ಚಾಲನೆಯಾಗಿದೆ. ದೀಪ ಬೆಳಗಿಸುವುದರೊಂದಿಗೆ ಬಹಳ ಒಂದು ಸ್ಮರಣೀಯ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಇವತ್ತು ಸಾಕ್ಷಿಗಳಾಗಿದ್ದೇವೆ. ಸುಮಾರು ಒಂದು 15-20 ವರ್ಷಗಳ ಹಿಂದೆ ಪೂಜ್ಯ ಅಮ್ಮನವರು ಬೆಂಗಳೂರಿನಲ್ಲಿ ಚಾತುರ್ಮಾಸ್ಯವನ್ನು ಮಾಡಿದರು. ಈಗ ಮತ್ತೆ ಬೆಂಗಳೂರಿನಲ್ಲಿ ಚಾತುರ್ಮಾಸ್ಯವನ್ನು ಮಾಡಿ ಇಲ್ಲಿಯ ಜನರ ಮನೋಭಿಲಾಷೆಗಳನ್ನು ಈಡೇರಿಸೋದಕ್ಕೆ, ಇಲ್ಲಿಯ ಜನರ ಸಂಕಷ್ಟಗಳನ್ನು ನಿವಾರಣೆ ಮಾಡೋದಕ್ಕೆ, ಜನ ಒಳಗಡೆ ಬರ್ತಕ್ಕಂಥವ್ರಿಗೆ ಅಮ್ಮನ ದರ್ಶನಕ್ಕೆ ಮುಗಿಬಿಡ್ತಕ್ಕಂಥ ಒಂದು ಸಂದರ್ಭ ಇಲ್ಲಿ ನಿರ್ಮಾಣ ಆಗುತ್ತೆ. ಅಂತ ಒಂದು ಕಾರಣೀಭೂತರು, ಅಂತ ಒಂದು ಶಕ್ತಿ ಇರತಕ್ಕಂತಹ ಸಾಕ್ಷಾತ್ ದುರ್ಗಾ ಪರಮೇಶ್ವರಿ ಭೈರವಿ ಅಮ್ಮನವರು.
ಸಣ್ಣಪ್ಪಾಜಿಯವರ ಚರಣಕ್ಕೆ ಸಾಕಷ್ಟು ಪ್ರಣಾಮಗಳನ್ನು ಅರ್ಪಿಸ್ತಾ ವೇದಿಕೆಯ ಮೇಲೆ ಇರುವ ಅಮ್ಮಾಜಿಯ ಬಳಗ ಅವರಿಗೆಲ್ಲರನ್ನು ಅಭಿನಂದಿಸ್ತಾ ಒಂದೆರಡು ಮಾತುಗಳು. ಕೃಷ್ಣ ಭಗವದ್ಗೀತೆಯಲ್ಲಿ ಶರೀರಂ ರಥಮೇವಚ ಅಂತ ಹೇಳ್ತಾರೆ. ಶರೀರವನ್ನ ರಥ, ಒಂದು ವೆಹಿಕಲ್ ಅಂತ ಹೇಳ್ತಾರೆ. ನಾವು ಇಲ್ಲಿ ಬರುವಾಗ ಅನೇಕ ಟ್ರಾಫಿಕ್ ಅನ್ನ ದಾಟಿ ಬಂದಿದ್ದೀವಿ. ಟ್ರಾಫಿಕ್ ಅಲ್ಲಿ ಲೈಟ್ಸ್ ಬರುತ್ತೆ, ಯೆಲ್ಲೋ, ಗ್ರೀನ್, ರೆಡ್. ಅದನ್ನು ನೋಡಿಕೊಂಡು ನಾವು ಟ್ರಾಫಿಕ್ ಅನ್ನ ನಿಯಮವನ್ನು ಅಳವಡಿಸಿಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಹೋಗುವಾಗ ಅದೇ ನಿಯಮವನ್ನು ಅಳವಡಿಸ್ತೇವೆ. ಹಾಗೆ ಬದುಕಿನಲ್ಲಿ ಹುಟ್ಟದಾಗಿದ್ದ, ನಮ್ಮ ಕನ್ಸೀವ್ ಆದಾಗಿದ್ದ ಆಯು ಕರ್ಮಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚ ಏತಾಂತ್ರಿಕ ಸಿದ್ಧತೆ ಗರ್ಭಸ್ಥೈವ ದೇಹಿನ ಅಂತ. ಗರ್ಭದಲ್ಲಿರುವ ಜೀವಿ ಕನ್ಸೀವ್ ಆದ ಕೂಡಲೇ ಸುದರ್ಶನ ಅಂದ್ರೆ ಒಳ್ಳೆಯ ಜ್ಞಾನವನ್ನು ಕೊಡುವಂತಹ ಒಂದು ಕ್ರಿಯೆ. ಅದೇ ರೀತಿ ಸಾಲಗ್ರಾಮದಲ್ಲೂ ಕೂಡ ಸುದರ್ಶನ ಅಂತ, ಅದಕ್ಕೆ ಒಂದೇ ಚಕ್ರ ಇರ್ತದೆ. ಆ ಒಂದು ಚಕ್ರಕ್ಕೆ ಮತ್ತೊಂದು ಚಕ್ರ ಮೇಲ್ಭಾಗದಲ್ಲಿ ಸೇರಿದಾಗ ಅದು ಸಾಲಿಗ್ರಾಮ ಅಂತ ಹೇಳ್ತದೆ. ಅದರ ಮೇಲ್ಭಾಗದಲ್ಲಿ ಒಂದು ಚಕ್ರ ಬರ್ತದೆ, ಅದಕ್ಕೆ ತ್ರಿವಿಕ್ರಮ ಅಂತ ಹೇಳ್ತದೆ. ಹಾಗೆ ಯೋಗಿಗಳು, ಯತಿಗಳು, ಅವಧೂತರುಗಳು ಒಂದು ಕಡೆ ಒಂದು ದನ ಕರುವಿಗೆ ಹಾಲು ಉಳಿಸಿ ಹಾಲನ್ನು ಕರೆಯುವ ತನಕ ಎಷ್ಟು ಸಮಯ ಇರ್ತದೆ ಅಷ್ಟೇ ಸಮಯ ಉಂಟಿದೆ. ಅಂತಹ ತಾಯಿ ನಮಗೆ ಸಿಗಬೇಕು ಅಂದರೆ ನಾವು ಹರಿದ್ವಾರಕ್ಕೆ ಹೋದ್ರೂ ಸಿಗಲ್ಲ, ಕಾಶಿಗೆ ಹೋದ್ರೂ ಸಿಗಲ್ಲ, ಗುಡಿಗೆ ಹೋದ್ರೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ಯಾಕಂದ್ರೆ ತ್ರಿವಿಕ್ರಮ ಚಕ್ರ ಅವರೇ ಆಗಿದ್ದಾರೆ. ಒಂದು ಕಡೆ ನಿಲ್ಲಲ್ಲ, ಎಲ್ಲ ಕಡೆಯೂ ಕೂಡ ಸಂಚಾರ ಮಾಡ್ತಾನೇ ಇರ್ತಾರೆ. ದಿನ ಇಡೀ ನಮ್ಗಾದ್ರೂ ಬೇಸರ ಆಗ್ತದೆ, ಆದರೆ ಒಂದು ಕ್ಷಣನೂ ಬೇಸರ ಮಾಡಿಕೊಳ್ಳದೆ ಎಲ್ಲ ಸಮಸ್ತ ಭಕ್ತರ ಅಭಿವೃದ್ಧಿಗಾಗಿ ಎಲ್ಲ ಇಡೀ ಭಾರತವನ್ನೇ ತಿರುಗಾಡ್ತಾ ಇರ್ತಾರೆ. ಅಂತಹ ಒಂದು ಗುರುವಿನ ಸಾನ್ನಿಧ್ಯ, ತಾಯಿಯ ಸಾನ್ನಿಧ್ಯ ನಮಗೆ ಸಿಗೋದು ಹೇಳಿದ್ರೆ ಅದು 2 ತಿಂಗಳು ಈ ಚಾತುರ್ಮಾಸ್ಯ ಒಂದೇ. ನಮ್ಮಿಂದ ಒಂದಷ್ಟು ಮಾತುಗಳನ್ನು ನನಗೆ ಕೆಲವರು ಅಷ್ಟು ಮಾತುಗಳನ್ನು ಕೇಳಬೇಕು ಅಂತ ಬಂದಿರ್ತಕ್ಕಂಥದ್ದು. ಆದ್ದರಿಂದ ನನ್ನಿಂದ ಅಷ್ಟು ಮಾತುಗಳು ಬರ್ತಕ್ಕಂಥದ್ದು, ಅದನ್ನು ನನಗೆ ಇದರ ಅನುಭವಗಳು ಬಹಳ ಕಮ್ಮಿ. ಧಾರ್ಮಿಕವಾಗಿ ಮಾತಾಡ್ತಕ್ಕಂಥ ಶಕ್ತಿ ನನಗಿಲ್ಲ ಅಂತಕ್ಕಂಥ ನಮ್ಮ ಮೊದಲು ಗುರುಗಳಿಗೆ ತಿಳಿಸ್ಬಿಟ್ಟಿದ್ದೀನಿ. ಏನಾದರೂ ಮಾತಾಡಿದ್ರೆ ಕ್ಷಮೆಗಿಂತ ಮೊದಲೇ ಕ್ಷಮೆಯನ್ನು ಕೇಳಿಬಿಡ್ತೀನಿ. ನನಗೆ ನನ್ನ ಕಾರ್ಯಕರ್ತ ಜಯಂತ್ ಅವರು ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿ ದಿಢೀರ್ ಅಂತ ಹೇಳಿದ್ರು, ಇದೇ ಕಾರ್ಯಕ್ರಮ ಚಾತುರ್ಮಾಸ ಕಾರ್ಯಕ್ರಮ. ಚಾತುರ್ಮಾಸ ಅಂದರೆ 4 ತಿಂಗಳು ನಾವು ಭಾವಿಸಿದ್ವಿ, ಇದು 2 ತಿಂಗಳು. 2 ತಿಂಗಳಲ್ಲಿ ಒಂದಷ್ಟು ಗುರುಗಳು, ಸಂತರು, ಯೋಗಿಗಳು, ಯತಿಗಳು ಎಲ್ಲೂ ಓಡಾಡ್ತಾರೆ. ಒಂದಕ್ಕೊಂದು ಧರ್ಮ ಪ್ರವಚನೆಯನ್ನ, ಸನಾತನ ಧರ್ಮದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಇವತ್ತಿನ ಜಾಗತೀಕರಣದ ಯುಗದಲ್ಲಿ ತಿಳಿಸಬೇಕಾಗಿದ್ದು ಬಹಳ ಮುಖ್ಯ. ಆ ಕೆಲಸವನ್ನ ದೇಶದ, ಯಾಕಂದ್ರೆ ಹೇಳ್ತಾರೆ ಕೆಲವರು ಸುಮ್ಮನೆ ನಾನು ಸ್ವಲ್ಪ ತಿಳ್ಕೊಂಡಿದ್ದು, ಈ ಒಂದು ಸಮಯದಲ್ಲಿ ದೇವರು ನಿರ್ಮಿಸಿರ್ತಾರಂತೆ. ಆ ಕೆಲಸವನ್ನ ಈ ವ್ಯಕ್ತಿಗಳು, ಸಾಧು, ಸಂತರು, ಯೋಗಿಗಳು, ಸನ್ಯಾಸಿಗಳು ಎಲ್ಲರೂ ಆ ಕೆಲಸವನ್ನ, ದೇವರ ಕೆಲಸವನ್ನ ಅವ್ರು ಮಾಡ್ತಾರೆ. ಆದ್ರಿಂದ ಅವರು ನಮಗೆ ದೇವರ ಸಮಾನ ಅಂತಕ್ಕಂಥ ಮಾತನ್ನ ಈ ಒಂದು ಚಾತುರ್ಮಾಸ್ಯ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಬಹಳ ಸಂತೋಷದ ವಿಷಯ. ಏಕೆಂತಂದರೆ ಧಾರ್ಮಿಕವಾದಂತಹ ಹಲವಾರು ಮಾತುಗಳನ್ನು, ಹಿತನುಡಿಗಳನ್ನು ಕೇಳಿ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ಶ್ರೀರಾಮಗೌಡರು ಹೇಳಿದ್ರು, ನಾನು ಧಾರ್ಮಿಕವಾಗಿ ಏನು ಮಾತಾಡೋಕ್ಕಾಗಲ್ಲ. ಏಕೆಂದರೆ ನನ್ನ ಒಂದು ಹೋರಾಟ ಏನಿದ್ರು ಕನ್ನಡದ ಬಗ್ಗೆ ಅಂತ. ನಾನು ಕೂಡ ಸಿನಿಮಾ ಬಿಟ್ಟು ನನಗೇನು ಗೊತ್ತಿಲ್ಲ, ಅಭಿನಯ ಬಿಟ್ಟು ನನಗೇನು ಗೊತ್ತಿಲ್ಲ. ನಾನು ಕೂಡ ಅದರ ಬಗ್ಗೆ ಮಾತ್ರ ಮಾತಾಡಬಲ್ಲೆ. ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದರೆ ನನಗೆ ಕಾರಣಕ್ಕಂತೂ ನನಗೆ ಮೊದಲನೇ ಪರಿಚಯ ಬಂದು ವಿನೋದ್, ಉದಯೋನ್ಮುಖ ನಿರ್ದೇಶಕರು. ಸೊ ಇದು ಒಂದು ಅವಕಾಶ ಸಿಕ್ಕಿದ್ರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ನೀಡ್ತಾರೆ. ಅವರು ತಯಾರು ಮಾಡಿರ್ತಕ್ಕಂತಹ ಒಂದು ಸಿನಿಮಾಗೆ ನಮ್ಮ ಜಯನ್ ಅವರು ಬಂಡವಾಳ ಹೂಡಬೇಕು ಅಂತ ನಿರ್ಧಾರ
ಸೆಕ್ಷನ್ ಹೇಳಿದ್ರು ಅಂದರೆ ಅದನ್ನ ನಾನು ಚೆನ್ನಾಗಿ ಹೇಳೋದಿಲ್ಲ. ಅದನ್ನು ಹೊರತುಪಡಿಸಿ ಕಾರ್ಯಕ್ರಮಕ್ಕೆ ಇವತ್ತು ನನ್ನನ್ನು ಆಹ್ವಾನಿಸಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಸಿರೋದ್ರಿಂದ ಒಂದೆರಡು ಮಾತನ್ನು ಆಡಲೇಬೇಕಾಗಿರೋದ್ರಿಂದ ಕೆಲವು ವಿಚಾರಗಳ ಬಗ್ಗೆ ಇಲ್ಲೇ ಕೂತ್ಕೊಂಡು ಕೆಲವು ರಿಸರ್ಚ್ ಮಾಡಿದಾಗ ವಿಚಾರ ಬೇಕಾಗಿತ್ತು. ಚಾತುರ್ಮಾಸ್ಯ ಅನ್ನತಕ್ಕಂಥದ್ದು ಈಗ ಪ್ರಾರಂಭವಾಗಿ ಅಂದರೆ ಇದು ಆಧ್ಯಾತ್ಮದ ಬಿಸಿ ತಮ್ಮನ್ನು ಒದಗಿಸತಕ್ಕಂತಹ ಕಾಲ ಈಗ ಆರಂಭಗೊಂಡಿದೆ. ಇಂತಹ ಒಂದು ಪವಿತ್ರ ಅವಧಿಯಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರತಕ್ಕಂಥದ್ದು ಬಹಳ ಒಂದು ಸಂತೋಷದಾಯಕವಾದಂತಹ ವಿಚಾರ ಆಗಿತ್ತು. ಈ ಚಾತುರ್ಮಾಸ್ಯ ಅಂದರೆ 4 ತಿಂಗಳು ಬರ್ತದೆ. ಆಷಾಢ, ಶ್ರಾವಣ, ಭಾದ್ರಪದ ಮತ್ತು ಆಶ್ವಯುಜ. ಏನು ಅವನ್ನ ಫಾಲೋ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ನಿಜವಾಗಿ ಹೇಳ್ಬೇಕಂದ್ರೆ ಹರಿದ್ವಾರದಿಂದ ಇವತ್ತು ನಮ್ಮೆಲ್ಲರಿಗೂ ದರ್ಶನವನ್ನ ಕೊಡೋದಕ್ಕೆ ಈ ಒಂದು ಸಹಕಾರ ಮಾಡಿದಂತ ಜೈನವ್ರಿಗೆ ನಾವು ಜೈನ ಅಂತ ಕರೆಯಲ್ಲ, ಯಾವಾಗ ಜೈನ ಅಂತ ಕರಿತೀವಲ್ಲ ಅಂತ ಜೈನವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳಿದೆ. ಕತೆ ಇದೆ ಸರ್, ಈ ಥರ ಶೂಟ್ ಮಾಡಬೇಕು ಸರ್, ಸಿನಿಮಾ ಮಾಡೋಣ ಅಂತಂದಾಗ ಕತೆ ಹೇಳಪ್ಪ ಫಸ್ಟು ಅಂತಂದರು. ಅವ್ರಿಗೆ ಒಂದು ಕತೆ ಹೇಳಿದೆ. ಆ ಕತೆ ಹೇಳೋದು ತುಂಬ ಇಷ್ಟ ಆಯಿತು. ಅದ್ರ ಜೊತೆಗೆ ಒಂದು ಜರ್ನಿ ಸ್ಟಾರ್ಟ್ ಆಯಿತು ನಂದು ಅವ್ರದ್ದು. ಆ ಜರ್ನಿಲಿ ಆ ಕತೆ ಹೋಗ್ತಾ ಹೋಗ್ತಾ ಹೇಗೆ ಅವ್ರು ಹುಡುಗಿದ್ರು ಅಂದರೆ, ನನ್ನ ಜೊತೆ ಯಾರೇ ನಾವು ಆರ್ಟಿಸ್ಟ್ಗಳ ಹತ್ರ ಹೋದ್ರು ಕೂಡ ಅವರೇ ನಾನು ಖುದ್ದಾಗಿ ಬರ್ತೀನಿ ಅಂತ ಹೇಳಿ ಅವರೇ ಬಂದು ಮೀಟಿಂಗಲ್ಲಿ ಕೂತ್ಕೊಂಡು ಮಾತಾಡಿ ಆ ಕತೆ ಹೇಳ್ಬೇಕಾದ್ರೆ ಅವರೇ ಕೂಡ ಮಧ್ಯದಲ್ಲಿ ಆ ಕತೆ ಕೇಳಿ ಎಷ್ಟು ಅಭ್ಯಾಸ ಆಗಿದೆ ಅಂದರೆ ಅವ್ರಿಗೆ ನಾನೇನಾದ್ರು ಮಿಸ್ ಮಾಡಿದ್ರೆ ವಿನೋದ್ ಅದು ಮಿಸ್ ಮಾಡಿದ್ರೆ ವಿನೋದ್ ಇದನ್ನ ಮಿಸ್ ಮಾಡಿದೆ, ಇದನ್ನ ಹೇಳು ಅಂತ ಎಲ್ಲ ಹೇಳಿದ್ದಾರೆ ಕೂಡ. ಸೊ ಅವರ ಒಂದು ಕಡೆಯಿಂದ ನನ್ನ ಸಿನಿಮಾಗೆ ಪ್ರೋತ್ಸಾಹ ಹಾಗೂ ನಿರ್ಮಾಣ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಹಾಗೂ ತಾಯಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಬೇಕು ಅನ್ನೋದನ್ನ ನಾನು ಕೇಳ್ಕೊತೀನಿ. ಜೊತೆಗೆ ಅಶೋಕ್ ಶರ್ಮಾ ಅವರು ನನಗೆ ಇಲ್ಲಿ ಒಂದು ಈ ಪ್ರೋಗ್ರಾಮ್ ಏನು ನನಗೆ ಮಧ್ಯಾಹ್ನ 2-3 ಗಂಟೆ ತನಕ ಸತ್ಯವಾಗಲೂ ಗೊತ್ತಿರಲಿಲ್ಲ. ನಮ್ಮ ಮ್ಯಾನೇಜರ್ ರವೀಂದ್ರ ಈ ಥರ ಕಾಲ್ ಮಾಡಿದ್ರು, ಈ ಥರ ಪ್ರೋಗ್ರಾಮ್ ಇದೆ ಅಂತೇಳಿ ಹೇಳಿದ್ರು. ಅದಕ್ಕಿಂತ ಇನ್ನೊಂದು ವಿನಾಯಕ ಒಂದು ಕಾಲ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ನಿನ್ನೆ ತನಕ ನನಗೆ ಹೈದ್ರಾಬಾದಲ್ಲಿ ಶೂಟಿಂಗ್ ಇತ್ತು, ತೆಲುಗು ಪ್ರಾಜೆಕ್ಟ್ ಮಾಡ್ತಿದ್ದೆ. ಅದು ಮುಗಿಸ್ಕೊಂಡು ಇವತ್ತು ಬೆಳಗ್ಗೆ ಹೈದ್ರಾಬಾದಲ್ಲಿ 10:30ಗೆ ಫ್ಲೈಟ್ ಇತ್ತು ಬೆಂಗಳೂರಿಗೆ ಬರಬೇಕು ಅಂದರೆ. ನಂದು ಊರು ಆ್ಯಕ್ಚುಲಿ ಒಂದು ಮಂಗಳೂರಿನ ಒಬ್ಬರು ಪ್ರೊಡ್ಯೂಸರ್ ನನ್ನ ನೋಡ್ಬಿಟ್ಟು ಕರೆದುಬಿಟ್ಟು ಅವ್ರು ಆ್ಯಕ್ಚುಲಿ ವಿಜಯರಾಘವೇಂದ್ರ ಅವರ ಸಿನಿಮಾದ ಪ್ರೊಡ್ಯೂಸರ್ ಅಂತ ಚೆಲ್ಲಾವಲ್ಲಿ ಅಂತ ಸಿನಿಮಾ ಬಂದು ಆ ಸಿನಿಮಾದ ಪ್ರೊಡ್ಯೂಸರ್. ಅವರನ್ನು ನೋಡ್ಬಿಟ್ಟು ಮಾತಾಡಿದ್ರು. ನಾನು ಈ ಥರ ಬೆಂಗಳೂರು ಹೊರಟಿದ್ದೀನಿ ಅಂತ ಹೇಳಿದೆ. ನೀವೆಲ್ಲ ಹೋಗ್ತಿದ್ದೀರ ಹೇಳುವಾಗ ಅವರು ಹರಿದ್ವಾರ ಉಜ್ಜಯಿನಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರು. ಅಂದರೆ ಅಮ್ಮನವರು ಅಲ್ಲಿಂದೇ ಬಂದಿದ್ದು ನನಗೆ ಇಲ್ಲಿ ಬಂದ ಮೇಲೆ ಅದೆಲ್ಲ ಒಂದೇ ಕೊಟ್ಟು ಏನೋ ಒಂದು ಕನೆಕ್ಷನ್ ಆಯಿತು. ಅಮ್ಮೊಂದು ಆಶೀರ್ವಾದ ಎಲ್ಲರಿಗೂ ಸಿಗಲಿ. ವಿನೋದ್ ತುಂಬ ಖುಷಿಯಾಗಿ ಇಲ್ಲಿ ಬಂದ ನನ್ನನ್ನು ಭೇಟಿ ಮಾಡಿ ಜಯಂತ ನಿಮಗೂ ಓಕೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಕೆಲವು ವಿಷಯಗಳನ್ನ ಹೇಳಬೇಕಾಗುತ್ತೆ, ಕೆಲವು ವಿಷಯಗಳನ್ನ ಹೇಳಬಾರ್ದಾಗುತ್ತೆ. ಹೇಳದೆ ನಾನು ಅಮ್ಮನವರ ಆಶೀರ್ವಾದದಿಂದ ಪುಟ್ಟ ಬೆಳಕನ್ನು ಕಾಣಿಸ್ತೀನಿ. ಅಮ್ಮನವರ ಆಶೀರ್ವಾದ ಸರ್ವೇ ಜನ ಸುಖಿನ ಎಲ್ಲರಿಗೂ ಕೂಡ ಒಳ್ಳೆಯದಾಗಿ ನಾನು ಅಮ್ಮನವರಿಗೆ ಬೇಡ್ಕೊಳ್ತೀನಿ. ಹಾಗೂ ಯೋಗ ಪ್ರವಿಶ್ಯ ಮಮವಾಟ ಪ್ರಸೂತ ಸಂಜೀವಯತಿರಸ್ಲಾಂ ಅನ್ಯಾಂಶ ಹಸ್ತ ಚರಣ ಶ್ರವಣತ್ವವಾಗಿ ಪ್ರಾಣಾನಮೋ ಭಗವತಿ ಪುರುಷಾಂ. ನಾವಾಳು ಕರುಣಿ ಕನ್ನಡ ನುಡಿ ಸಿರಿಗನ್ನಡ ನುಡಿ ನಾವಿರು ಮಾತಾಡುವೆ ಗಂಧದ ಗುಡಿ. ಆ ಮಹರ್ಷಿ ಹೇಳ್ತಾರ, ಇವ ಇಂಥ ಬಿಸಿಲು ಹೊತ್ತಾಗ ಹಿಂಗ ಮಠ ಮಧ್ಯಾಹ್ನದೊಳಗೆ ಕುಡಿತಿ ನೀನ್ ಕುಡಿ ಮೇಲೆ ಮಲ್ಕೊಂಡಲ್ಲ ಅವ್ರು ಯಾರು ನೀಯ ಯಾಕೆ ಹೇಳ್ತಾರ. ನನ್ನ ಹೆಸರು ಭಕ್ತಿ ದೇವಿ ಅಂತ. ಇವರಿಗೂ ನನ್ನ ದೊಡ್ಡ ಮಗ ಸಣ್ಣ ಮಗ ನೋಡಿದ್ರೆ ಎರಡು ಮುದುಕ್ರವು. ಇವತ್ತು ನಾಳೆ ಹಾಗೆ ಸ್ಥಿತಿ ಯಾರೇ ಕೇಳಿದ್ರು ಕಂಡ ಬಿಡಬಹುದು. ಒಂದು ವರ್ಷ ಎಷ್ಟು ವಯಸ್ಸು ಅಂತ ಹೇಳಿದ್ರೆ 110 ವರ್ಷ ಅಂತ ಒಂದು ವರ್ಷ. ಇನ್ನೊಂದು ಮನುಷ್ಯ ಹೇಳ್ತಾಳಕ್ಕಿ ಅದು 85 ದಾಟ. ನಿಂದೆಷ್ಟು ವಯಸ್ಸು? ನಾನು 18 ವರ್ಷ. ವಾಯು ಎಂತ ವಿಚಿತ್ರ ನಡೀತಿದೆ. 18 ವರ್ಷದ ಹುಡುಗಿಗೆ ಇವ್ರು ಚಲೋ ನಿಂದ ಮಕ್ಕಳೇನಲ್ಲ ಅಂತ ನಮ್ಮ ಹೊಟ್ಟೆ ಕೊಡ್ತೇವೆ.
ಒಂದು ಕಡೆ ಕೂದಲು ನಡೆಯಲ್ಲ ನಾವು, ಅದಕ್ಕೆ ಊರು ತಿರುಗಬೇಕು. ಅದಕ್ಕೆ ಏನು ಮಾಡಿದ್ರು, ಪಕ್ಷೋವೈ ಅಂದ್ರೆ ಪಕ್ಷ 15 ದಿವಸಕ್ಕೆ ಒಂದು ತಿಂಗಳದ್ದು ಶಾಸ್ತ್ರದಲ್ಲಿ ಉಲ್ಲೇಖ ಆಗುತ್ತೆ. 15 ದಿನಕ್ಕೆ ಒಂದು ತಿಂಗಳು, 15 ಒಂದು ತಿಂಗಳು, 4 ತಿಂಗಳು ಲೆಕ್ಕ ಇಟ್ಕೊಂಡು 2 ತಿಂಗಳಿಗೆ ಪಕ್ಷೋವೈ ಮಾಸ ಅಂದ್ರೆ 15 ಸಂಖ್ಯಾಗಣನೆ ಆಧಾರದಿಂದ ಇದನ್ನು ಕೂಡ 4 ತಿಂಗಳು ಅಂತ ಇಟ್ಕೊಂಡು ಮಾಡ್ತಾರೆ. ಎಲ್ಲದಕ್ಕೂ ನಿಮ್ದು ಏನೇ ಕಷ್ಟ ಇದ್ರು ಪರಿಹಾರ ಮಾಡೋ ಶಕ್ತಿ ಭಗವಂತನಿಗೆ ಕೊಟ್ಟ, ಗ್ಯಾರಂಟಿ ಒಳ್ಳೇದಾಗ್ತದೆ. ನಾನು ಏನು ಆಶೀರ್ವಾದ ಮಾಡ್ಬೇಕಂತಿಲ್ಲ, ಸುಮ್ಮನೆ ಒಳ್ಳೇದಾಗ್ತದ ಆಗ್ತದೆ ಅಷ್ಟೇ. ಯಾಕಾಗ್ತದೆ ನಮಗೂ ಗೊತ್ತಿಲ್ಲ. ಯಾರು ಒಳ್ಳೇದಾಗ್ಲಿ ಹುಡುಗ ಭಾಳ ಚಂದ ಇದ್ದಾನಪ್ಪ, ದೃಷ್ಟಿ ಆಗದ ಕಾಡಿಗೆ ಚಿಂಬು ಅವರು ಶಿವರಾಮೇಗೌಡರು ಒಳ್ಳೆ ಆಯುಷ್ಯ ಆರೋಗ್ಯ ಕಟ್ಕೊಡ್ಲಿ. ನಿಮ್ಮ ಹೆಸರು ಗೊತ್ತಿಲ್ಲ, ರಕ್ಷಿತ್ ಕೂಡ ಕುಮಾರ್ ಕೇಳಿ ಪತ್ರ ಕೇಳಿ ಪತ್ರ ಮಾಡಿ ಪ್ರಸನ್ನ, ನಿಮ್ಮ ಹೆಸರು ಪ್ರಸನ್ನ ಕೇಳಿ ಅವ್ರೆ ಎಲ್ಲರಿಗೂ ಒಳ್ಳೇದಾಗಲಿ ನಿತ್ಯ ಆನಂದ ಉಂಟಾಗಲಿ. ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.